ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. 8ನೇ ವೇತನದ ಆಯೋಗದ ಸುದ್ದಿನ ನಾನು ಪ್ರತಿ ಸತ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೀವು ಕೂಡ ಅದನ್ನು ನೋಡ್ತಾ ಇದ್ದೀರಾ. ಹಾಗೆ ಈ ವಿಡಿಯೋಕ್ಕೂ ಕೂಡ ನಿಮ್ಮ ಸಪೋರ್ಟ್ ಹಾಗೆ ಇರಲಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೇರೆದವ್ರಿಗೂ ಕೂಡ ಶೇರ್ ಮಾಡಿ. ಪೂರ್ತಿ ವಿಡಿಯೋನ ನೋಡಿ ಸಂಪೂರ್ಣ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ. 8ನೇ ವೇತನ ಆಯೋಗ ಕೇಂದ್ರ ಸರ್ಕಾರಿ ನೌಕರಿಗೆ ಭರ್ಜರಿ ಜಾಕ್ಪಾಟ್. ಯಾವ ರೀತಿ ಅಂದರೆ 18,000 ರೂಪಾಯಿ ಸಂಬಳ ಇದ್ದವರಿಗೆ 46,000 ಮಟ್ಟದವರೆಗೂ ಏರಿಕೆನ ಕಂಡಿದೆ. 8ನೇ ವೇತನ ಆಯೋಗ ಕುತೂಹಲಕಾರಿ ಆಗಿರುವಂಥ ಒಂದು ಕೇಂದ್ರ ಸರ್ಕಾರಿ ನೌಕರಿಗೆ ಇದೊಂದು ಭರ್ಜರಿ ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರೂ ಕೂಡ ತುಂಬ ನಿರೀಕ್ಷೆಯಲ್ಲಿದ್ರಿ. ಮೂಲ ವೇತನ 18,000 ಇತ್ತು, ಇವಾಗ 46,000ಗೆ ಏರಿಕೆಯಾಗಿದೆ ಅಂದರೆ ಏನೆಲ್ಲಾಗ್ತದೆ. ಏನಿದು, ಯಾವ ರೀತಿ ಇದನ್ನು ಲೆಕ್ಕಾಚಾರ ಮಾಡಿದರು, ಯಾವ ರೀತಿ ಇದನ್ನು ಕೊಟ್ಟರು ಕೇಂದ್ರ ಸರ್ಕಾರದವರು. ಪ್ರಸ್ತುತ 8ನೇ ವೇತನ ಆಯೋಗದ ಬಗ್ಗೆ ದೊಡ್ಡ ಮಟ್ಟದಲ್ಲಿಯೇ ಚರ್ಚೆ ನಡೆದಿತ್ತು. ಹೊಸ ವೇತನ ಆಯೋಗ ಜಾರಿಯಾದ ಬಳಿಕ ಕನಿಷ್ಠ ಮೂಲ ವೇತನದಲ್ಲಿ ಭಾರೀ ಏರಿಕೆ ಆಗಲಿದೆ ಎಂಬ ವಿಚಾರ ನೀವೆಲ್ಲ ಕಡೆ ಯೂಟ್ಯೂಬ್ ಆಗ್ಬೋದು, ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಎಲ್ಲ ಕಡೆ ನೋಡಿರ್ತೀರ. ವಿಶೇಷವೇನೆಂದರೆ ಪಿಟ್ಮೆಂಟ್ ಅಂಶವನ್ನು ಬದಲಾಯಿಸದಿದ್ದರೂ ಕೇಂದ್ರ ಸರ್ಕಾರಿ ನೌಕರರ ಮೂಲ ವೇತನದಲ್ಲಿ ಭಾರೀ ಏರಿಕೆಯಾಗಲಿದೆ ಎನ್ನಲಾಗುತ್ತಿತ್ತು. ಹಾಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಕೇಂದ್ರ ಸರ್ಕಾರ ನೌಕರಿಗೆ ಕನಿಷ್ಠ ಮೂಲ ವೇತನ ತಿಂಗಳಿಗೆ 18,000 ಇತ್ತು. 2016ರಲ್ಲಿ ಜಾರಿಗೆ ತರಲಾಯಿತು. ಅಂದಿನಿಂದ ಹಣದುಬ್ಬರ ಮತ್ತು ಜೀವನದ ವೆಚ್ಚ ಗಮನಾರ್ಹವಾಗಿ ಹೆಚ್ಚಾಗಿ, ಅಂದರೆ ಮುಂದಿನ ವೇತನ ಆಯೋಗದಲ್ಲಿ ಕನಿಷ್ಠ ವೇತನದಲ್ಲಿ ಗಮನಾರ್ಹ ಹೆಚ್ಚಳವನ್ನು ಉದ್ಯೋಗಿ ಸಂಘಟನೆಗಳು ಒತ್ತಾಯಿಸುತ್ತಿವೆ. ಹೆಚ್ಚುತ್ತಿರುವ ಹಣದುಬ್ಬರ ಮತ್ತು ಜೀವನ ವೆಚ್ಚವನ್ನು ಗಮನದಲ್ಲಿಟ್ಟುಕೊಂಡು ಕನಿಷ್ಠ ಮೂಲ ವೇತನದಲ್ಲಿ ಗಣನೀಯ ಹೆಚ್ಚಳಕ್ಕೆ ಅನೇಕ ಉದ್ಯೋಗಗಳು ಸಂಘಟನೆಗಳು ಒತ್ತಾಯಿಸುತ್ತಿವೆ. ಉದ್ಯೋಗಿಗಳ ಆದಾಯವನ್ನು ಗಮನಾರ್ಹವಾಗಿ ಸುಧಾರಿಸಲು ಮತ್ತು ಆ ಮೂಲಕ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಮೇಲ್ದರ್ಜೆಗೇರಿಸಲು ಪಿಟ್ಮೆಂಟ್ ಅಂಶವನ್ನು ಹೆಚ್ಚಿಸಬೇಕೆಂದು ಹೇಳಲಾಗ್ತಿತ್ತು. ಅದೇ ರೀತಿ 7ನೇ ವೇತನದಲ್ಲಿ 2.57 ಪಿಟ್ಮೆಂಟ್ ಅಂಶವನ್ನು ನಿಗದಿಪಡಿಸಲಾಗಿತ್ತು. ಅದೇ 8ನೇ ವೇತನದಲ್ಲಿ ಅದಕ್ಕಿಂತ ಹೆಚ್ಚಿಗೆನ ಭಾರಿ ಒಂದು 18,000 ಇದ್ದವ್ರಿಗೆ ಒಮ್ಮೆ 40,000 ಹೈಕ್ ಆಗಿದೆ. 8ನೇ ವೇತನ ಆಯೋಗದ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಹೊಂದಿದ್ದ ಪಿಟ್ಮೆಂಟ್ ಅಂಶವನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಹೆಚ್ಚಿಸಿದರೆ ಸರ್ಕಾರಿ ನೌಕರರ ಮೂಲ ವೇತನದಲ್ಲಿ ಭರ್ಜರಿ ಏರಿಕೆ ನಿರೀಕ್ಷಿಸಿದ್ದಾರೆ. ಅಂದಾಜಿನ ಪ್ರಕಾರ 18,000 ಇರುವ ಕನಿಷ್ಠ ಮೂಲ ವೇತನ ಸುಮಾರು 46,000ವರೆಗೆ ಹೆಚ್ಚಾಯಿತು ಅಂತ ಹೇಳ್ಬೋದು. ಹೊಸ ವೇತನ ಪಿಟ್ಮೆಂಟ್ ಅಂಶ 2.57 ಅದಕ್ಕಿಂತ ಹೆಚ್ಚು ನಿಗದಿಪಡಿಸಿದರೆ ನೌಕರ ಕನಿಷ್ಠ ಮೂಲ ವೇತನ 18,000ರಿಂದ 46,000 ಹೆಚ್ಚಾಗ್ಬೋದು ಅಂತ ಅಂದಾಜು. ಮಾತ್ರ ಆಯೋಗದ ಶಿಫಾರಸುಗಳು ಸರ್ಕಾರದ ಅನುಮೋದನೆ ನಂತರವೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗ್ತದೆ. ಇನ್ನು ನೀವು ನೋಡಿದರೆ 8ನೇ ವೇತನ ಆಯೋಗ ಜಾರಿಗೆ ಬಂದರೆ ಸುಮಾರು 50 ಲಕ್ಷ ಕೇಂದ್ರ ನೌಕರರು ಮತ್ತು ಸುಮಾರು 65ರಿಂದ 70 ಲಕ್ಷ ಪಿಂಚಣಿದಾರರಿಗೆ ನೇರ ಪ್ರಯೋಜನವಾಗ್ತಾ ಇದೆ. ಇದು 66% ಏರಿಕೆಯಲ್ಲಿದೆ ಅಂತ ಮಹತ್ವದ ಮಾಹಿತಿ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಈ ಒಂದು 8ನೇ ವೇತನ ಕಮಿಷನ್ ಈ ಒಂದು 65ರಿಂದ 70 ಲಕ್ಷ ಪಿಂಚಣಿದಾರರಿಗೆ ಹಾಗೂ 50ರಿಂದ 50 ಲಕ್ಷದ ಕೇಂದ್ರ ನೌಕರರಿಗೆ ಇದು ಒಂದು ಪ್ರಯೋಜನಕಾರಿಯಾದಂಥ. ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.